ಟ್ಯಾಕ್ಸ್ ಟ್ಯಾಕ್ಸ್ ಎಲ್ಲದಕ್ಕೂ ಟ್ಯಾಕ್ಸ್. ಭಾರತ ಬರಿದಾಗುತ್ತಿದೆ. ದೇಶದಲ್ಲಿ ಯಾವ ವಸ್ತುಗಳು ಕಡಿಮೆ ಬೆಲೆಗೆ ಇದೆ ಹೇಳಿ? ಪ್ರತಿಯೊಂದು ವಸ್ತುವಿನ ದರ ಈಗ ಗಗನಕ್ಕೆ ಏರಿದೆ. ದೊಡ್ಡ ವಸ್ತುಗಳ ಬೆಲೆ ಹೋಗಲಿ, ಚಿಕ್ಕ ವಸ್ತುಗಳ ಬೆಲೆ ಕೂಡ ಹೇಳತೀರದಂತಾಗಿದೆ. ಇನ್ನು ಎಲ್ಲದಕ್ಕೂ ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್. ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿಸಿದರೂ ಕೂಡ ಟ್ಯಾಕ್ಸ್. ಹೀಗೆ ಎಲ್ಲದಕ್ಕೂ ಹೆಚ್ಚಿಗೆ ಟ್ಯಾಕ್ಸ್. ಮನುಷ್ಯ ಜೀವನ ನಡೆಸಬೇಕಾದರೆ ಟ್ಯಾಕ್ಸ್ ಕಟ್ಟಿದರೆ ಮಾತ್ರ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪೇಮೆಂಟ್ ಬರುವ ಜೀವನ ಇಂದು ನಾವು ನೀವೆಲ್ಲರೂ ಕೂಡ ನಡೆಸುತ್ತಿದ್ದೇವೆ. ಹೀಗೆ ಆದರೆ ಜೀವನ ನಡೆಸುವುದಾದರೂ ಹೇಗೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡುತ್ತಿದೆ. ಜನ ದುಡಿದ ಹಣ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುತ್ತಿದ್ದೇವೆ ಎಂದು ಹಿಡಿಶಾಪವನ್ನು ಹಾಕುತ್ತಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಟ್ಯಾಕ್ಸ್ ರಾಮನ್ ಎಂದು ಆಗುತ್ತಿದ್ದಾರೆ. ಅಲ್ಲದೆ ಯಾಕಾದ್ರೂ ಬಿಜೆಪಿಗೆ ವೋಟ್ ಹಾಕಿವಿ ಅಂತ ಜನ ಬೇಸರಗೊಳ್ಳುತ್ತಿದ್ದಾರೆ. ಬಡವರು ಹೋಗಲಿ, ಶ್ರೀಮಂತರು ಕೂಡ ಟ್ಯಾಕ್ಸ್ ಕಟ್ಟಲಾಗದೆ ಊರನ್ನೇ ಬಿಡುವ ಯೋಚನೆ ಕೂಡ ಮಾಡುತ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಲಂಡನ್ಗೆ ಹೋಗಿ ಸೆಟಲ್ ಆಗಲಿದ್ದಾರೆ ಎಂಬ ಸುದ್ದಿ ಈಗ ಎಲ್ಲರಿಗೂ ಗೊತ್ತೇ ಇದೆ. ಭಾರತಕ್ಕೆ ಹೋಲಿಸಿದರೆ ಬೇರೆ ಬೇರೆ ದೇಶದಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ. ಅದರಲ್ಲೂ ದುಬೈನಲ್ಲಿ ಟ್ಯಾಕ್ಸ್ ಕಟ್ಟುವ ಗೊಡವೆಯೇ ಇಲ್ಲ. ಅಲ್ಲಿ ಏನೇ ಖರೀದಿಸಿದರೂ ಕೂಡ ಎಷ್ಟೇ ಹೆಚ್ಚು ಸಂಬಳ ಬಂದರೂ ಲಾಭ ಬಂದರೂ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಹಾಗಾಗಿ ಭಾರತದ ಹಲವು ಉದ್ಯಮಿಗಳು ದುಬೈಗೆ ಹೋಗಿ ಸೆಟಲ್ ಆಗಿದ್ದಾರೆ. ಇನ್ನು ಕೆಲವರು ಅಲ್ಲಿ ಹೋಗಿ ಸೆಟಲ್ ಆಗುವ ಎಲ್ಲ ರೀತಿಯ ತಯಾರಿಯನ್ನು ನಡೆಸುತ್ತಿದ್ದಾರೆ. ಈ ಬಗ್ಗೆ ಸ್ವತಃ ದುಬೈಗೆ ಹೋಗಿ ಸೆಟಲ್ ಆದ ಉದ್ಯಮಿಗಳೇ ಮಾತನಾಡಿದ್ದು, ಭಾರತದಲ್ಲಿ ಜನ 5 ರಿಂದ 10 ವರ್ಷ ಕಷ್ಟಪಟ್ಟು ದುಡಿಯುವ ಹಣವನ್ನು ನಾನು ದುಬೈನಲ್ಲಿ ಒಂದೇ ವರ್ಷದಲ್ಲಿ ದುಡಿದೆ ಎಂದಿದ್ದಾರೆ. ದುಬೈ ತುಂಬ ಸೇಫ್ ದೇಶ. ಅಲ್ಲಿ ಕ್ರೈಮ್ ರೇಟ್ ಸಿಕ್ಕಾಪಟ್ಟೆ ಕಡಿಮೆ. ಕಳ್ಳತನ, ರೇಪ್, ಮೋಸ ಇದಕ್ಕೆಲ್ಲ ಅತ್ಯಂತ ಕಠಿಣ ಶಿಕ್ಷೆ ಇರುವ ಕಾರಣ ಅಂತ ಕೆಲಸ ಮಾಡಲು ಯೋಚಿಸುವುದಕ್ಕೂ ಜನ ಹೆದರುತ್ತಾರೆ. ಅಲ್ಲದೆ ಅಲ್ಲಿ ಟ್ಯಾಕ್ಸ್ ಕಟ್ಟುವ ಗೊಡವೆ ಇಲ್ಲ. ಅದಕ್ಕೆ ನಾನು ದುಬೈನಲ್ಲೇ ಸೆಟ್ಲ್ ಆಗಿದ್ದೇನೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ದುಬೈ ಸೇಫ್ ಕಂಟ್ರಿ, ಟ್ಯಾಕ್ಸ್ ಫ್ರೀ ದೇಶವಾಗಿರುವಂತಹ ಕಾರಣ ಭಾರತದ ಹಲವು ಶ್ರೀಮಂತರು ಆ ದೇಶವನ್ನೇ ಆಯ್ಕೆ ಮಾಡುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ಭಾರತದಲ್ಲಿ ಉಳಿಯುವವರ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತೆ. ಬಡವರು ಜೀವನ ಸಾಗಿಸಲು ತೊಂದರೆಯಾಗುತ್ತಿದ್ದು ಸರ್ಕಾರವನ್ನ ದೋಷಿಸುತ್ತಾ ಹೋಗುವುದೇ ಕರ್ಮವಾಗಿ ಬಿಟ್ಟಿದೆ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.